ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ದಿವಸ ಮನುಷ್ಯ ಚೆನ್ನಾಗಿ ದುಡಿತಾನೆ, ದುಡಿಮೆ ತಕ್ಕಂತೆ ಒಳ್ಳೆ ಸುಖ ಅನುಭವಿಸ್ತಾನೆ. ಕಾರು, ಮನೆ, ಬಂಗ್ಲೆ ಅಂತೆ, ಆಳು ಅಂತೆ, ಒಡವೆ ಅಂತೆ, ಫ್ರಿಜ್ಜು, ಟಿವಿ, ಹೀಗೆ ಅವ್ನಿಗೇನೇನು ಬೇಕೋ ಎಲ್ಲ ಸುಖ ಅನುಭವಿಸೋಕ್ಕೆ ಎಲ್ಲ ಇಟ್ಕೊಂಡಿರ್ತಾನೆ. ಎಲ್ಲ ಚೆನ್ನಾಗಿ ಒಳ್ಳೆ ಊಟ ಮಾಡ್ತಾರೆ, ಒಳ್ಳೆ ಹಾಲು ಕುಡಿತಾರೆ, ಒಳ್ಳೆ ತುಪ್ಪ ತಿಂತಾರೆ, ಒಳ್ಳೆ ಮೊಸರು ಯೂಸ್ ಮಾಡ್ತಾರೆ, ಒಳ್ಳೆ ತರಕಾರಿ ತಿಂತಾರೆ, ಒಳ್ಳೆ ಸೊಪ್ಪು ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ರೋಗ 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 ಅಂತಿರ್ತಾರೆ. ಕೆಲವ್ರಿಗೆ ಕಾರ್ ಇಲ್ಲ, ಮನೆ ಇಲ್ಲ, ಫ್ರಿಡ್ಜ್ ಇಲ್ಲ, ಟಿವಿ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ, ಒಳ್ಳೆ ಸೊಪ್ಪಿಲ್ಲ, ಒಳ್ಳೆ ತರಕಾರಿ ಇಲ್ಲ, ಒಳ್ಳೆ ಹಣ್ಣೆ ತಿನ್ನಲ್ಲ, ಏನು ಇಲ್ಲ, ಎಲ್ಲೋ ಅಳಸಿದ್ದು ಪಳಸಿದ್ದು ಮತ್ತು ಯಾವುದೋ ಒಂದು ಲೋ ಲೆವೆಲ್ ಕ್ವಾಲಿಟಿಲಿ ಅಕ್ಕಿ ತೊಗೊಂಬಂದು ತಿಂತಾರೆ. ನಾನು ಒಳ್ಳೆ 1 kg ಅಕ್ಕಿ 80 ರೂಪಾಯಿ 100 ರೂಪಾಯಿ ಕೊಟ್ಟು ತೊಗೊಂಬಂದು ತಿಂತೀನಿ, ಅವನು 20 ರೂಪಾಯಿ 30 ರೂಪಾಯಿ ಅಕ್ಕಿ ತೊಗೊಂಬಂದು ತಿಂತಾನೆ. ಈ ಕಡೆ ಎಲ್ಲ ಚೆನ್ನಾಗಿದೆ, ಎಲ್ಲ ಭ್ರಷ್ಟಾನ ಭೋಜನ ಮಾಡ್ತಾನೆ, ರೋಗ ರೋಗ ರೋಗ. ಈ ಕಡೆ ಎಲ್ಲ ಅಳಸಿತ್ತು ಮತ್ತೆ ಲೋ ಕ್ವಾಲಿಟಿ ಹಣ್ಣು, ಲೋ ಕ್ವಾಲಿಟಿ ಸೊಪ್ಪು, ಲೋ ಕ್ವಾಲಿಟಿ ಎಲ್ಲ ಥರದ್ದು ತಿಂತಾನೆ. ಅವ್ನಿಗೆ 80-90 ವರ್ಷ ಬದುಕ್ತಾನೆ, ಯಾವ ಕಾಯಿಲೆನೂ ಇಲ್ಲ. ಇವನು ಎಲ್ಲ ಚೆನ್ನಾಗಿ ತಿಂತಾನೆ, 50 ವರ್ಷಕ್ಕೆ ಸತ್ತೋಗ್ಬಿಡ್ತಾನೆ, ಎಲ್ಲ ರೋಗ ಇರುತ್ತೆ. ಇದೆಲ್ಲ ಏನು? ಇದರಲ್ಲಿ ಏನಿದೆ ರಹಸ್ಯ? ಅವನು ಈ ಪ್ರಕೃತಿಯಲ್ಲಿ ಬದುಕ್ತಾನೆ, ಇವನು ಈ ಭೂಮಿ ಮೇಲೆ ಬದುಕ್ತಾ ಇದ್ದಾನೆ. ಅವನಿಗೂ ಅದೇ ಸೂರ್ಯ, ಅದೇ ಚಂದ್ರ, ಅದೇ ಗಾಳಿ, ಅದೇ ನೀರು. ಇವನಿಗೂ ಕರೋಡ್ಪತಿಗೂ ಅದೇ ಸೂರ್ಯ, ಅದೇ ಚಂದ್ರ, ಅದೇ ಗಾಳಿ, ಅದೇ ಮಣ್ಣು ಎಲ್ಲ. ಆದ್ರೆ ಅವನು ರೋಗಿಷ್ಠನಿಲ್ಲ, ಇವನು ಬಹಳ ರೋಗಿಷ್ಠ. ಕಾರು, ಬಂಗ್ಲೆ, AC ಎಲ್ಲ ಇದೆ, ಅವ್ನಿಗೇನಿಲ್ಲ. ಶೆಡ್ಡಲ್ಲಿ ಮಲಗ್ತಾನೆ, ಫುಟ್ಪಾತಲ್ಲಿ ಮಲಗ್ತಾನೆ, ಒಂದು ಸಣ್ಣ ಗುಡಿಸಲು ಮಲಗ್ತಾನೆ, ಒಂದು ಸಣ್ಣ ಕಿತ್ತೋಗಿರೋ ಮನೇಲಿ ಮಲಗ್ತಾನೆ, ವಾಸ ಮಾಡ್ತಾನೆ, ಊಟ ಮಾಡ್ತಾನೆ. ಆದರೆ ಅವನು ಬಹಳ ಆನಂದವಾಗಿದ್ದಾನೆ, ರೋಗ ಬಾಧೆ ಇಲ್ಲ, ಯಾವ ಶತ್ರು ಬಾಧನೂ ಇಲ್ಲ. ಇವನಿಗೆ ರೋಗ ಬಾಧೆ, ಶತ್ರು ಬಾಧೆ ಎಲ್ಲ ಇದೆ. ಹಾಗಾದ್ರೆ ಈ ತರ ಜೀವನ ಶೈಲಿ ಇದ್ದಾಗ ಮನುಷ್ಯ ತಾನು ಆರೋಗ್ಯವಾಗಿಂತಾನೆ ಇರಬೇಕು ಅನ್ನೋದಾದ್ರೆ ಅವನ ಮನಸ್ಸು ಚೆನ್ನಾಗಿರ್ಬೇಕು, ಹೃದಯ ಚೆನ್ನಾಗಿರ್ಬೇಕು, ಹೊಟ್ಟೆ ಚೆನ್ನಾಗಿರ್ಬೇಕು. ಹೊಟ್ಟೆ ತುಂಬಾ ಅಸೂಯೆ, ಹೃದಯದೆಲ್ಲ ಭೇದ ಭಾವ, ಅವನು ಈ ಜಾತಿ ಆ ಜಾತಿ, ಅವನ ಅದು ಇದದ್ದು ಎಲ್ಲಾ ತರ ಭೇದ ಭಾವ. ಮನಸ್ಸಿನಲ್ಲಿ ಬಹಳ ಯಾವಾಗಲೂ ಕ್ರಿಮಿನಲ್ ಮೈಂಡ್ ಇದ್ದಾಗ ಈ 3 ಅವನಲ್ಲಿ ಇರಲ್ಲ. ಅದಕ್ಕೆ ಅವನು ಚೆನ್ನಾಗಿದ್ದಾನೆ. ಈ 3 ದುಡ್ಡಿನ ಮದದಿಂದ, ರೂಪ ಮದದಿಂದ, ವಿದ್ಯಾ ಮದದಿಂದ, ಒಳ್ಳೆ ಉದ್ಯೋಗದಲ್ಲಿ ಇರೋ ಮದದಿಂದ, ಒಳ್ಳೆ ನನ್ನ ವಂಶ ಪಾರಂಪರೆಗೆ ಐಶ್ವರ್ಯ ಬಂದಿದೆ, ಸಂಪತ್ತಿದೆ, ಆಸ್ತಿ ಇದೆ ಅನ್ನೋ ಒಂದು ಮದದಿಂದ, ಹಣ ಮದ, ಐಶ್ವರ್ಯ ಮದ, ರೂಪ ಮದ, ವಿದ್ಯಾ ಮದ, ಮತ್ತೆ ನಾನು ಒಳ್ಳೆ ಶ್ರೇಷ್ಠ ಜಾತಿ ಹುಟ್ಟುಬಿಟ್ಟಿದ್ದೀನಿ ಒಂದು ಮದ, ಇದೆಲ್ಲ ನಂಗೆಲ್ಲ ಗೊತ್ತು ಅನ್ನೋ ಒಂದು ಇನ್ನೊಂದು ಸಕಲ ವಿದ್ಯೆನೂ ಗೊತ್ತು ಅನ್ನೋ ಮದದಲ್ಲಿ ಬದುಕ್ತಾ ಇರ್ತಾನೆ. ಅವನಿಗಿಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಇಂಬ್ಯಾಲೆನ್ಸ್ ಆಗ್ತದೆ. ಎಲೆಕ್ಟ್ರೋಲೈಟ್ಸ್, ಸೋಡಿಯಂ ಮತ್ತು ಪೊಟ್ಯಾಷಿಯಂ 2 ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗ್ತಿರ್ತದೆ. ಯಾವಾಗಲೂ ಭಯ, ಕೋಪ, ದುಗುಡ. ಭಯ ಇಲ್ಲ ಅಂದ್ರೆ ಕೋಪ. ಆ ಭಯಕ್ಕೋಸ್ಕರ ಏನ್ ಮಾಡ್ತಾನೆ, ಕೋಪ ಮಾಡ್ಕೋತಾನೆ. ಆ ಕೋಪದಿಂದ ಏನಾಗುತ್ತೆ, ಅನಾಹುತಗಳಾಗ್ಬಿಡುತ್ತೆ. ಆ ಕೋಪದಿಂದ ಶತ್ರುಗಳು ಸೃಷ್ಟಿ ಆಗ್ತಾರೆ. ಆ ಕೋಪದಿಂದ ಅವನು ಬರೋ ಅದೃಷ್ಟವನ್ನು ಕಳ್ಕೊಂಡ್ಬಿಡ್ತಾನೆ. ಈ ಕಡೆ ಏನೂ ಇಲ್ಲದಂತ ವ್ಯಕ್ತಿ ಅವನಿಗೆ ಯಾರ ಮೇಲೆ ಕೋಪ ಮಾಡ್ಕೊಳ್ತಾನೆ, ಏನೂ ಇಲ್ಲ ಪಾಪ. ಅವನಲ್ಲಿ ಪೊಟ್ಯಾಷಿಯಮ್, ಸೋಡಿಯಂ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತದೆ. ಅಕಸ್ಮಾತ್ ಬೈಕೋಬೇಕು ಅಂದ್ರೆ ಅವನೇ ಬೈಕೋಬೇಕು. ನನ್ನ ಅದೃಷ್ಟಕ್ಕೆ ಹಿಂಗಾಗಿದ್ದೀನಿ, ಒಂದು ತುಂಡು ಬಟ್ಟೆ ಇಲ್ಲ, ಒಂದು ಒಳ್ಳೆ ಊಟ ಇಲ್ಲ, ಒಂದು ಒಳ್ಳೆ ಹಣ್ಣು ತಿನ್ನಕ್ಕಾಗ್ತಿಲ್ಲ, ಒಂದು ಒಳ್ಳೆ ಭ್ರಷ್ಟಾನ ಭೋಜನ ಇಲ್ಲ ಅಂತ ಅವನೇ ಬೈಕೊಳ್ತಾನೆ. ಬೇರೆಯವ್ರ ಮೇಲೆ ಇದು ಮಾಡ್ತಿಲ್ಲ. ನಾವು ಎಲ್ಲ ಇದ್ದು ಇನ್ನೊಬ್ಬರ ಮೇಲೆ ದರ್ಬಾರ್ ಮಾಡ್ತೀವಿ, ಕೋಪ ತೋರಿಸ್ತೀವಿ, ಕಮೆಂಟ್ ಮಾಡ್ತೀವಿ. ಹೀಗಾಗಿ ಮನುಷ್ಯನಿಗೆ ಏನಾಗುತ್ತಂದ್ರೆ ಸಕಾಲಿಕ ಪ್ರೋಟೀನ್ಸ್ ಬರೋದಿಲ್ಲ. ಎಷ್ಟು ಕೋಪ ಮಾಡ್ಕೋತೀವೋ ಪ್ರೋಟೀನ್ಸ್ ಕಮ್ಮಿ ಆಗ್ತಾ ಇರ್ತದೆ. 1 ಗಂಟೆ ಕೋಪ ಮಾಡ್ಕೊಂಡ್ರೆ ಅಥವಾ ಒಂದೇ 1 ಸೆಕೆಂಡ್ ನಾವು ತುಂಬಾ ಕೋಪದಲ್ಲಿದ್ರೆ, ಒಂದೇ 1 ನಿಮಿಷದಲ್ಲಿ ನಾನು ಕೋಪದಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಆಗ ನರದೌರ್ಬಲ್ಯ ಪ್ರಾಪ್ತಿಯಾಗುತ್ತೆ. ಇದ್ದಕ್ಕಿದ್ದಾಗೆ ಮೆಗ್ನೀಷಿಯಂ ಮ್ಯಾಂಗನೀಸ್ ಇವೆರಡು ಕಮ್ಮಿ ಆಗ್ಬಿಡುತ್ತೆ. ಯಾವಾಗ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಬಾಡಿಯಲ್ಲಿ ಕಮ್ಮಿ ಆಯಿತು, ಐರನ್ ಕಂಟೆಂಟ್ ಕಮ್ಮಿ ಆಗಿಬಿಡುತ್ತೆ. ಯಾವಾಗ ಐರನ್ ಕಂಟೆಂಟ್ ಕಮ್ಮಿ ಆಯಿತು, ನಡಕ ಶುರುವಾಗುತ್ತೆ, ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ, ಪಾರ್ಕಿನ್ಸನ್ ರೋಗ ಬಂದ್ಬಿಡುತ್ತೆ. ಆದ್ರಿಂದ ಹೃದಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಮನಸ್ಸನ್ನ ಚೆನ್ನಾಗಿ ಇಟ್ಕೋಬೇಕು. ಈ ಮನಸ್ಸು ಮತ್ತು ಹೃದಯ ಎರಡು ಯಾವಾಗ ಚೆನ್ನಾಗಾಯ್ತು, ಹೊಟ್ಟೆ ಚೆನ್ನಾಗಾಗುತ್ತೆ ಅಂತ ನನ್ನ ಅರ್ಥ. ಯಾವಾಗ ಹೊಟ್ಟೆ ಶುದ್ಧಿ ಆಯ್ತು, ಎಲ್ಲವೂ ಚೆನ್ನಾಗಿರುತ್ತೆ. ಊಟ ಇಲ್ಲದ್ರೂ ಕೂಡ ನಗ್ನಗ್ತಾ ಇರ್ತಾನೆ, ಎಂತ ದಾಹ ಇದ್ರು ಕೂಡ ನಗ್ನಗ್ತಾ ಇರ್ತಾನೆ, ಎಂತ ನೋವಿದ್ರು ಕೂಡ ಮೇಲ್ನೋಟಕ್ಕೆ ನಗ್ನಗ್ತಾನೆ ಇರ್ತಾನೆ. ಅವನ ಮನಸ್ಸು, ಅವನ ಹೃದಯ ಬಹಳ ಪವಿತ್ರವಾಗಿರ್ತದೆ. ಅಂಥವನ ಆಯುಸ್ಸು ಜಾಸ್ತಿ ಇರ್ತದೆ, ಅಂಥವನ ಆರೋಗ್ಯ ಸುಖವಾಗಿರುತ್ತೆ. ಯಾವಾಗ ಹೊಟ್ಟೆಲೂ ವಿಷ, ಕೋಪ ಮೇಲೆ ಏನಾದ್ರು ಮಾಡಿ ಕಾಲು ಎಳಿಬೇಕು, ಅವ್ನು ಗೆಲ್ಲಬಾರ್ದು, ಅವ್ನು ಸೋಲ್ಬೇಕು, ಅವ್ನು ಬೆಳಿಬಾರ್ದು, ಅವ್ನು ಕೆಳಗೆ ಬೀಳಬೇಕು,
ಅವ್ನಿಗೆ ಹೆಂಗಾರು ಮಾಡಿ ನಾನು ಹಾಳು ಮಾಡ್ಬೇಕು ಅನ್ನೋ ಕಿಚ್ಚು ಒಳಗೆ ಇದ್ದಾಗ ಮನಸ್ಸು ಅದೇ ತರ ಪ್ಲಾನ್ ಮಾಡುತ್ತೆ. ಮನಸ್ಸು ಹೇಳುತ್ತೆ ತಗೋ ಅವನಿಗೆ ಸಾಯಿಸಕ್ಕೆ ಏರ್ಪಾಟ್ ಮಾಡು, ಮನಸ್ಸು ಹೇಳುತ್ತೆ ಸುಪಾರಿ ಕೊಡು, ಅವನಿಗೆ ಕೊಲೆ ಮಾಡಿಸು, ತಗೋ ಅವನ ಮೇಲೂ ಗಲಾಟೆ ಮಾಡು, ಹೋಗು ಅವ್ನಿಗೆ ಹಿಂಗ್ ಮಾಡು ಹಂಗ್ ಮಾಡು ಅಂತ ಮನಸ್ಸು ಹೇಳುತ್ತೆ. ಹೃದಯದಲ್ಲಿ ಕರುಣೆ ಕಳ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗ ಹೊಟ್ಟೆ ಕಿಚ್ಚು ಕ್ರೋಧ ಜಾಸ್ತಿ ಆಯ್ತು ಹೃದಯಕ್ಕೆ ಅಯ್ಯೋ ಅನ್ನೋದೇ ಹೊಟ್ಟೋಗಿರುತ್ತೆ. ಹೃದಯ ಅಯ್ಯೋ ಪಾಪ ಅನ್ಬೇಕಂತೆ, ಅಯ್ಯೋ ಪಾಪ ಹಾಗೆಲ್ಲ ಮಾಡಬಾರ್ದು ಅಂತ ಹೃದಯಕ್ಕೆ ಹೇಳುವಂತ ವ್ಯಕ್ತಿತ್ವನ ಬೆಳೆಸಿರಲ್ಲ. ಕಾರಣ ಕಿಚ್ಚು, ಒಳ್ಳೆ ಅಂತ ಮಹಾ ಕಿಚ್ಚು, ಹೊಟ್ಟೆ ಕಿಚ್ಚು, ಗರ್ವ ಇದೆಲ್ಲ ಯಾವಾಗ ಸೇರ್ಕೊಂಡ್ಬಿಡುತ್ತೋ ಮನುಷ್ಯ ಅವನ ಅಧೋಗತಿಗೆ ಬರ್ತಾ ಇರ್ತಾನೆ ದಿನ ದಿನ. ಆಮೇಲೆ ಹೇಳ್ತಾನೆ ಜಾತಕ ತಗೊಂಡು ಹೋಗ್ಬಿಟ್ಟು ನೋಡಿ ನಾನು ಎಲ್ಲಾ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಯಾತ್ರೆ ಮಾಡ್ತೀನಿ, ಜಾತ್ರೆಗೆ ಹೋಗ್ತೀನಿ, ಉಂಡಿ ದುಡ್ಡು ಹಾಕ್ತೀನಿ, ದಾನ ಮಾಡ್ತೀನಿ, ಎಲ್ಲಾ ಮಾಡ್ತೀನಿ, ಅವ್ರನ್ನ ಏಳಿಗೆ ಆಗ್ತಿಲ್ಲ ಅಂದ್ರೆ ನೀವು ಒಳಗಡೆ ಕಿಚ್ಚು ಚೆನ್ನಾಗಿಲ್ಲ, ಮನಸ್ಸು ಚೆನ್ನಾಗಿಲ್ಲ. ಆದ್ರೆ ಅವ್ನು ಏನೂ ಮಾಡ್ತಿಲ್ಲ, ದಾನ ಮಾಡಲ್ಲ, ಜಾತ್ರೆಗೆ ಹೋಗಲ್ಲ, ದಾನ ಮಾಡಲ್ಲ, ಮತ್ತೆ ಯಾವ ಜಪ ತಪ ಇರಾದ್ರೆ ಮನಸ್ಸು ಮಾತ್ರ ಇರೋದಲ್ಲೇ ತೃಪ್ತಿ ಪಡ್ತಾರೆ. ಆ ಗುಡಿಸಲೇ ತೃಪ್ತಿ, ಆ ಗುಡಿಸಲೇ ನಮನೆ ಒಂದು ತುತ್ತು ಅಳಸಣ್ಣನೇ ಅವ್ನಿಗೆ ಭ್ರಷ್ಟಾನ್ನ ಭೋಜನ. ಅವನು ಏನ್ ತಿಂತಾನೋ ಏನ್ ಬಿಡ್ತಾನೋ ಗೊತ್ತಿಲ್ಲ, ಅದೆಲ್ಲ ಅವ್ನು ಸುಖ ಪಡ್ತಿರ್ತಾನೆ, ಯಾರಿಗೂ ತೊಂದರೆ ಕೊಡ್ತಿಲ್ಲ. ಅದಕ್ಕೆ ಅವನಲ್ಲಿ ಮೆಗ್ನೀಷಿಯಮ್, ಮ್ಯಾಂಗನೀಸು, ಐರನ್ ಬಹಳ ಅಧಿಕವಾಗಿರುತ್ತೆ, ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಬಹಳ ಅಧಿಕವಾಗಿರುತ್ತೆ. ಬ್ಯಾಲೆನ್ಸ್ ಆದಾಗ ಡಯಾಬಿಟಿಸ್ ಇಲ್ಲ, BP ಇಲ್ಲ, ಗ್ಯಾಸ್ ಟ್ರಬಲ್ ಇಲ್ಲ. ಯಾವಾಗ ಅವನು ಯಾವಾಗಲೂ ತನ್ನ ತಾನೇ ಸಮಾಧಾನ ಮಾಡಿಕೊಂಡು ಸಂತೈಸ್ಕೊಂಡು ನನ್ನ ಗತಿ ಇಷ್ಟು, ನನ್ನ ಅದೃಷ್ಟವೇ ಇಷ್ಟು, ನನ್ನ ಋಣನೇ ಇಷ್ಟು ಅಂತ ಬಾರ್ಡರ್ ಹಾಕೊಂಡ್ಬಿಟ್ಟಿರ್ತಾರೆ, ಒಂದು ಗೆರೆ ಹಾಕೊಂಡ್ಬಿಟ್ಟಿರ್ತಾರೆ ತನ್ನ ಜೀವನಕ್ಕೆ. 1 ಕೋಟಿ ಇಟ್ಟವ್ರಿಗೆ ಇನ್ನೊಂದು ಕೋಟಿ ಇಡಬೇಕು ಅಂತ ಆಸೆ, ಇನ್ನೊಂದು ಮನೆ ಕಟ್ಟಿದವನಿಗೆ ಇನ್ನೂ 5 ಮನೆ ಮಾಡಬೇಕು ಅಂತ ಆಸೆ, ಅವನಿಗೆ ಅದಿಲ್ಲ. ಯಾವಾಗ ಆಸೆ ಜಾಸ್ತಿ ಆಯ್ತು ಅವನೇನ್ ಮಾಡ್ತಾನೆ, ಬೇರೆ ರೀತಿಯಲ್ಲಿ ಆಸೆ ಜಾಸ್ತಿ ಆದಷ್ಟು ದುಡಿಮೆ ಬರಬೇಕು. ನಾನೀಗ 1 ಕೋಟಿ ಇಟ್ಟಿದ್ದೀನಿ, ಇನ್ನೊಂದು ಕೋಟಿ ಮಾಡ್ಬೇಕು ಅಂದ್ರೆ ಲಂಚ ತಗೋಬೇಕು, ಇಲ್ಲ ಇನ್ನೊಬ್ಬರ ಮನೆ ಹಾಳು ಮಾಡ್ಬೇಕು, ಇಲ್ಲ ಅವ್ನು ಕೊಲೆ ಮಾಡ್ಬೇಕು, ಯಾಕಂದ್ರೆ 2 ಕೋಟಿ ಇಡ್ಬೇಕಲ್ಲ. ಓಕೆ 2 ಕೋಟಿ ಇಟ್ಟಾಯ್ತಲ್ವಾ, ಇನ್ನೂ 1 ಕೋಟಿ ಇಡಬೇಕು ಅಂದಾಗ ಏನ್ ಮಾಡ್ತೀನಿ, ಇನ್ನೂ ತಪ್ಪದಾರಿ ಹಿಡಿತೀನಿ. ಹೀಗಾಗಿ ಅವನೇನ್ ಮಾಡ್ತಾನೆ, ಕರ್ಮವನ್ನ ಕೆಟ್ಟ ಕರ್ಮದ ಸಿಲುಕಾಕೊಂಡ್ಬಿಡ್ತಾನೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಪ್ರತಿಯೊಂದು ದುಃಖದಲ್ಲೂ ಕೂಡ ನಮ್ಮ ಆಸೆ ಇರುತ್ತೆ. ದುಃಖ ಇದೆ ಅಂದ್ರೆ ಅದರಿಂದ ಆಸೆ, ದುರಾಸೆ ಇದೆ. ಆ ದುರಾಸೆಯಿಂದ ಏನಿದೆ, ಸಂಕಲ್ಪ ಇದೆ, ನಾನು ಹಿಂಗೆ ಆಗ್ಬೇಕು, ಇಮಿಡಿಯೇಟ್ ಆಗಿ ನಾನು ಗೆಲ್ಬೇಕು, ಇಮಿಡಿಯೇಟ್ ಆಗಿ ಒಂದು ಸಾಯಿಸಿ ನನ್ನ ಮೇಲೆ ಬರ್ಬೇಕು, ಅವ್ನಿಗೆ ಹೆಂಗಾರು ಮಾಡಿ ನಾನು ಉದ್ಧಾರ ಆಗ್ಬೇಕು ಅನ್ನೋ ಒಂದು ಸಂಕಲ್ಪ ಮನಸ್ಸಿಗೆ ಬಂದಾಗ ನಮ್ಮ ಬಾಡಿ ಎಲ್ಲಾ ಕೆಮಿಕಲ್ಸು ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಯಾವಾಗ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಯ್ತು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಯ್ತು. ಹಾರ್ಮೋನ್ಸ್ ಯಾವಾಗ ಇಂಬ್ಯಾಲೆನ್ಸ್ ಆಯ್ತು, ನರ ದೌರ್ಬಲ್ಯ ಬಂತು. ಯಾವಾಗ ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಯಾವಾಗ ಬೇಕಾದ್ರೆ ಪಾರ್ಕಿನ್ಸನ್ ಬರ್ಬೋದು, ಯಾವಾಗ ಬೇಕಾದ್ರೆ ಮೆಂಟಲ್ ಡಿಸಾರ್ಡರ್ಸ್ ಬರ್ಬೋದು, ಸ್ಕಿಜೋಫರ್ನಿಯಾ ಅಂತೆ, ಅಲ್ಝೀಮೀರಿಯಾ ಅಂತೆ, ಮಕ್ಕಳಲ್ಲಿ ಆಟಿಸಮ್ ಅಂತೆ, ಓಡಿಸಿ, ಹೀಗೆ ಹಲವಾರು ಮಾನಸಿಕ ರೋಗಗಳಿಗೆ ತುತ್ತಾಗ್ಬಿಡ್ತೀವಿ ಈ ಆಸೆ ದುರಾಸೆಗಳಿಂದ. ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ತಿದ್ರು ಅನ್ನೋದನ್ನ ಒಂದು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಮನೆ ಸ್ವಿಚ್ಚು ಲೈಟ್ ಆನ್ ಬೇಕು ಅಂದ್ರೆ, ಲೈಟ್ ಆನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲೋ ಒಂದ್ ಕಡೆ ಸ್ವಿಚ್ ಇಟ್ಟಿರ್ತೀವಿ. ಗ್ಯಾಸ್ ಸಿಲಿಂಡರ್ ಆನ್ ಮಾಡ್ಬೇಕಂದ್ರೆ ಅದು ಗ್ಯಾಸ್ ಸಿಲಿಂಡರ್ ಸ್ವಿಚ್ಚು ಕೆಳಗಡೆ ಇಟ್ಟಿರ್ತಾನೆ. ಫ್ಯಾನ್ ಆನ್ ಮಾಡ್ಬೇಕಂದ್ರೆ ಸ್ವಿಚ್ ಎಲ್ಲೋ ಒಂದ್ ಕಡೆ ಇರುತ್ತೆ. ಮನೆಗೆ ಭದ್ರ ಮಾಡ್ಬೇಕು ಅಂದ್ರೆ ಡೋರ್ ಓಪನ್ಗೆ ಮಾಡ್ಬಿಡ್ತೀವಿ, ಮತ್ತೆ ಲಾಕ್ ಹಾಕ್ತಿವಿ ಅಲ್ವಾ. ಹೀಗೆ ಎಲ್ಲಾ ಕಡೆ ಒಂದು ಸ್ವಿಚ್ಚು, ಒಂದು ಕೀ ಇಟ್ಟಿರ್ತಾನೆ. ಒಂದು ಕಂಪ್ಯೂಟರ್ ಒಳಗೋಗ್ಬೇಕು ಅಂದ್ರೆ, ನಾವು ಸಾಫ್ಟ್ವೇರ್ ಅಲ್ಲಿ ಒಳಗೋಗ್ಬೇಕು ಅಂದ್ರೆ ಅದಕ್ಕೆ ಪಾಸ್ವರ್ಡ್ ಕೊಡ್ಬೇಕು ಅಲ್ವಾ. ಹಾಗೆ ಭಗವಂತ ಈ ಹಾರ್ಮೋನ್ಸ್ ಅನ್ನ ಕಂಟ್ರೋಲ್ ಮಾಡಿ ಬಾಡಿ ಬರತಕ್ಕಂಥ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಪ್ರೋಟೀನ್ಸು, ಎನ್ಸೈಮ್ಸು ಇದನ್ನೆಲ್ಲ ಒಂದೇ ಒಂದು ಕಡೆ ಕರೆಕ್ಟಾಗಿ ಕೂಡಿಸಿ ಲಾಕ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಸ್ವಿಚ್ ಬೋರ್ಡ್ ಇಟ್ಟಿದ್ದಾನಂತೆ. ನೋಡಿ ಎಲ್ಲಿ ಅಂದ್ರೆ ನಮ್ಮ ಹೆಬ್ಬೆಟ್ಟು. ನಮ್ಮ ಹೆಬ್ಬೆಟ್ಟಿನಲ್ಲಿ ಮೇಲ್ಗಡೆ ಹೆಡ್ಡು, ಚೆಸ್ಟು, ಅಬ್ಡಮನ್, ತಲೆ ಒಳಗೆ ಮನಸ್ಸಿದೆ ಅಂತ ಹೇಳ್ತಾರೆ ಸೂಕ್ಷ್ಮ ಶರೀರದಲ್ಲಿ. ಈ ಮಧ್ಯದ ಭಾಗದಲ್ಲಿ ಚೆಸ್ಟು, ಲಂಗ್ಸು ಮತ್ತೆ ಹೃದಯ ಇದೆ ಅಂತಾರೆ. ಹಾರ್ಟು, ಹೃದಯವಂತಿಕೆ ಮಧ್ಯಭಾಗದಲ್ಲಿ, ಮನಸ್ಸಿನ ಆಗುವಂತ ಎಲ್ಲ ಅಲ್ಲೋಲ ಕಲ್ಲುಗಳನ್ನ ಈ ಹೆಬ್ಬೆಟ್ಟಿನ ಈ ಮೇಲ್ಭಾಗದಲ್ಲಿ, ಮತ್ತೆ ಈ ಜಾಗದಲ್ಲಿ ಅಬ್ಡಮನ್ ಅಂತ ಕರೀತಾರೆ. ಅಬ್ಡಮನ್ ಅಂದ್ರೇನು? ಹೊಟ್ಟೆಲಿ ತಾನೇ ಕಿಚ್ಚು ಬರೋದು, ಹೊಟ್ಟೆಲಿ ತಾನೇ ಗರ್ವ ಎಲ್ಲ ಬರೋದು. ಅದರಿಂದ
ನಮ್ಮ ಶರೀರದ 3 ಭಾಗಗಳು ಯಾಕಿದೆ ಅಂತಂದ್ರೆ ತಲೆ, ಹೃದಯ, ಚೆಸ್ಟ್, ಹೊಟ್ಟೆ, ಅಬ್ಡಮನ್. ತಲೆ, ಹೃದಯ, ಅಬ್ಡಮನ್. ತಲೆ, ಹೃದಯ, ಹೊಟ್ಟೆ. ತಲೆ, ಹೃದಯ, ಹೊಟ್ಟೆ. ತಲೆ, ಹೃದಯ, ಹೊಟ್ಟೆ. ಹೀಗೆ 5 ಬೆರಳಲ್ಲಿ ಇಡೀ ಶರೀರದ 3 ಭಾಗದ ಸ್ವಿಚ್ ಬೋರ್ಡ್ ಅನ್ನ ಈ ಪೀಸಲ್ಲಿ ಇಟ್ಟಿದ್ದಾರಂತೆ ನೋಡಿ. ಇದನ್ನ ಪ್ರೆಷರ್ ಮಾಡಿದಾಗ ನಾವು ಸ್ವಿಚ್ ಆನ್ ಮಾಡ್ಬೇಕಂದೇನು, ಸುಮ್ಮನೆ ಕಣ್ಣು ನೋಡಿದ ತಕ್ಷಣ ಸ್ವಿಚ್ ಆನ್ ಆಗಲ್ಲ. ಹೋಗಿ ನನ್ನ ಬೆರಳಿಗೆ ಪ್ರೆಷರ್ ಮಾಡಿದಾಗ, ಪ್ರೆಸ್ ಮಾಡಿದಾಗ, ಪ್ರೆಷರ್ ಕೊಟ್ಟಾಗ ಲೈಟ್ ಆನ್ ಆಯ್ತು. ಪ್ರೆಸ್ ಮಾಡಿದಾಗ, ಪ್ರೆಷರ್ ಕೊಟ್ಟಾಗ ಫ್ಯಾನ್ ಆನ್ ಆಯ್ತು. ಈಗ ಪ್ರೆಸ್ ಮಾಡಿದಾಗ, ಪ್ರೆಷರ್ ಕೊಟ್ಟಾಗ ಡೋರ್ ಓಪನ್ ಆಯ್ತು ಅಲ್ವಾ? ಅಲ್ಲಿ ಪ್ರೆಷರ್ ಬಂತು. ಹಾಗೆ ಈ ಅನಾಟಮಿಗೆ ಒಂದು ಪ್ರೆಷರ್ ಕೊಟ್ಟಾಗ ಆಕ್ಯೂ ಪ್ರೆಷರ್ ಆಯ್ತು ಅಂತ ಹೇಳ್ತಾರೆ. ಬಾಡಿಲಿರತಕ್ಕಂಥ ಎಲ್ಲಾ ಅಂಗಾಂಗಗಳಿಗೆ ಏನ್ ಹೇಳ್ತಾರೆ? ಅನಾಟಮಿ ಅಂತಾರೆ. ಹಾಗೆ ಮನಸ್ಸನ್ನ ಈ ಹೆಬ್ಬೆಟ್ಟು ಪ್ರೆಸ್ ಮಾಡಿದಾಗ ಹೃದಯ, ಶ್ವಾಸಕೋಶಗಳು ಮತ್ತೆ ಹೃದಯದಲ್ಲಿ ಯಾವಾಗಲೂ ಅಯ್ಯೋ ಪಾಪ ಅನ್ನೋ ಭಾವನೆ, ಸಾಫ್ಟ್ನೆಸ್, ಸಾಫ್ಟ್ ಕಾರ್ನರ್ ಬರಬೇಕು ಅಂದ್ರೆ ಮಧ್ಯಭಾಗವನ್ನು ಪ್ರೆಸ್ ಮಾಡಿದಾಗ ಹೊಟ್ಟೆ ಇರತಕ್ಕಂಥ ಹೊಟ್ಟೆ ಕಿಚ್ಚು, ಕ್ರೋಧ, ಕಾಮ ಮತ್ತೆ ಹಾಸ್ಯ, ನಗದು ಯಾವಾಗ? ನಗೋದು ಇಲ್ಲಿಂದ ಬರೋದಲ್ಲ, ನಗೋದು ಇಲ್ಲಿಂದ ಬರುತ್ತಂತೆ. ಇಲ್ಲಿಂದ ಉತ್ಪತ್ತಿಯಾದ ಮುಖದಲ್ಲಿ ಮುಖ ಅಂತ ನಾವು ನಗಾಡ ಅಂತ ನಗಾಡ್ಬಿಡ್ತೀವಿ ನಾವು. ಇಲ್ಲಿಂದ ಬರೋದು ಎಲ್ಲ ಈ ಅಬ್ಡಮನ್. ಅದಕ್ಕೆ ಆ ಸ್ವಿಚ್ ಬೋರ್ಡ್ ಇಲ್ಲಿದೆಯಂತೆ. ಅದರಿಂದ ಹೆಡ್ಡು, ಚೆಸ್ಟು ಅಥವಾ ಹಾರ್ಟು, ಹೊಟ್ಟೆ ಅಬ್ಡಮನ್, ಚೆಸ್ಟು ಅಥವಾ ಮೈಂಡು ಅಥವಾ ಹೆಡ್ಡು, ಚೆಸ್ಟ್ ಅಥವಾ ಹೃದಯ, ಹೊಟ್ಟೆ ಅಬ್ಡಮನ್. ಇದನ್ನೆಲ್ಲನೂ ನಾವು ಆಯಾ ಕಾಲಕ್ಕೆ ಪ್ರೆಸ್ ಮಾಡ್ತಾ ಇದ್ರೆ ಅಕ್ಯುಪ್ರೆಷರ್ ಅಂತ ಹೇಳ್ತಾರೆ. ಈ ರೀತಿ ಪ್ರೆಸ್ ಮಾಡ್ತಿದ್ರೆ ತುಂಬಾ ತಲೆ ಕೆಟ್ಟೋಗಿದ್ದೀರಿ, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಯಾರ ಮೇಲೆ ದ್ವೇಷ ಇಲ್ಲ, ಆದ್ರೆ ಮನ್ಸು ಯಾಕೋ ತರ ಆಗ್ತಾ ಇದೆ, ಯಾಕೋ ನೇಣಾಕೊಳ್ಳೋಣ, ದ್ವೇಷ ಬಿಟ್ಟೊಟ್ಟೋಗೋಣ, ಏನಾರು ಮಾಡ್ಬಿಡೋಣ, ಕೊಲೆ ಮಾಡ್ಬೇಕು ಅನ್ಸುತ್ತೆ, ಇಲ್ಲ ನಾನೇ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೋಬೇಕು ಅನ್ಸುತ್ತೆ, ಏನೋ ಅನಿಸ್ತಾ ಇದೆ, ಯಾಕೋ ಮನಸ್ಸಲ್ಲಿ ಕಸಿಮಿಸಿ ಕಿರಿಕಿರಿ ಅಂತ ಹೇಳ್ತೀವಿ ನಾವು. ಎಲ್ಲಿ? ಹೊಟ್ಟೆಲಲ್ಲ, ಇಲ್ಲಲ್ಲ, ಮನಸ್ಸು ತಲೆ ಒಳಗಿಲ್ಲ. ಮನಸ್ಸು ನೋಡಿರ್ತೀವಿ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾವ ಡಾಕ್ಟರ್ಗೂ ತಲೆ ಸೀಳ್ಬಿಟ್ಟು ಮನಸ್ಸು ಇದೆ ಅಂತ ತೆಗೆದು ಎಲ್ಲೂ ತೋರಿಸಿಲ್ಲ. ಅಥವಾ ಮನಸ್ಸು ಇದೇ ರೂಪದಲ್ಲಿದೆ, ಆ ಮನಸ್ಸಿಗೆ ಇಷ್ಟು ಕೆಜಿ ಮಾಂಸ ಇದೆ, ಆ ಮನಸ್ಸೊಳಗೆ ಇಷ್ಟು ನರಗಳಿವೆ, ಇಷ್ಟು ಮೂಳೆ ಇದೆ ಅಂತ ಎಲ್ಲೂ ಹೇಳಿಲ್ಲ. ಯಾವ ಅನಾಟಮಿ ಫಿಸಿಯಾಲಜಿಲೂ ಎಲ್ಲೂ ಹೇಳಿಲ್ಲ. ಮನಸ್ಸು ನೋಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಮೆಷರ್ ಮಾಡಕ್ಕಾಗಲ್ಲ, ತೂಕ ಹಾಕಕ್ಕಾಗಲ್ಲ. ಆದ್ರೆ ಮನಸ್ಸು ದೇಹದ ಹೊರಭಾಗದ ಸೂಕ್ಷ್ಮ ಮತ್ತೆ ಕಾರಣ ಶರೀರ ಮಧ್ಯಭಾಗದಲ್ಲಿ ಇದೆಯಂತೆ. ಅದನ್ನ ಟಚ್ ಮಾಡ್ಬೇಕು ಅಂದ್ರೆ ಈ ಹೆಬ್ಬೆಟ್ಟು ಎಲ್ಲಾ ಬೆರಳ ಮೇಲ್ಭಾಗದಲ್ಲಿ ಹಿಂಗೆ ಪ್ರೆಸ್ ಮಾಡ್ಬೇಕಂತ, ಈ ರೀತಿ ಪ್ರೆಸ್ ಮಾಡ್ಬೇಕಂತ. ಯಾವಾಗ ಇದು ಪ್ರೆಸ್ ಮಾಡ್ತೀವಿ, ಮನಸ್ಸಿನಲ್ಲಿ ಆಗುವಂತ ಅಲ್ಲೋಲ ಕಲ್ಲೋಲಗಳು, ನೇಣು ಹಾಕೋಬೇಕು, ಸಾಯ್ಬೇಕು, ಅವ್ನಿಗೆ ಹೊಡಿಬೇಕು, ಬರ್ಲಿ ಅವನು ಬೈಬೇಕು, ಬರ್ಲಿ ಅವನಿಗೆ ಕಾಲು ಮುರಿಬೇಕು, ಬರ್ಲಿ ಅವನು ಅನ್ನೋದನ್ನ ನಾವು ಲೆಕ್ಕಾಚಾರ ಹಾಕ್ತಿದ್ವಿ. ಅವನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ಬೇಕು, ಅವ್ನಿಗೆ ತಲೆ ಹೊಡಿಬೇಕು, ಅವ್ನ ಕೈ ಕಾಲು ಮುರಿದಾಕ್ಬಿಡ್ಬೇಕು, ಅವ್ನ ಊಟದಲ್ಲಿ ವಿಷ ಹಾಕ್ಬೇಕು, ಏನೇನೋ ಆಚರಣೆ ಮಾಡ. ಅದು ಇನ್ನೂ ಆಕ್ಷನ್ ಆಗಿಲ್ಲ, ಕ್ರಿಯೆ ನಡೆದಿಲ್ಲ, ಇನ್ನು ಏನು ನಾವು ಮಾಡಿಲ್ಲ. ಆದ್ರೆ ಮನ್ಸಲ್ಲಿ ಪ್ಲಾನಿಂಗ್ ಮಾಡ್ತಾ ಇರ್ತೀವಿ. ಬಂದ್ರೆ ಕೈ ಕಾಲು ಮುರಿಬೇಕು, ಬಂದಾಗ ಅವನಿಗೆ ವಿಷ ಹಾಕ್ಬೇಕು, ಬಂದಾಗ ಇಟ್ಕೊಂಡು ನೋಡಿಬೇಕು, ಬಂದಾಗ ಚೆನ್ನಾಗಿ ಬೈಬೇಕು, ಏನೋ ಒಂದು ಪ್ಲಾನ್ ಮಾಡ್ತಿರ್ತೀವಿ. ಆ ನೆಗೆಟಿವ್ ಎನರ್ಜಿಯನ್ನ, ಥಾಟ್ಸ್ ಅನ್ನ, ಆ ಕಲ್ಮಶವನ್ನ, ಆ ಕ್ಲೇಶವನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೇಕು ಅಂದ್ರೆ ಈ ಮೇಲ್ಭಾಗದಲ್ಲಿ ಪ್ರೆಸ್ ಮಾಡ್ಬಿ ಅಂತ ಹೇಳ್ತಾರೆ. ಮೇಲ್ಭಾಗದಲ್ಲಿ ಪ್ರೆಸ್ ಮಾಡಿ ಈ ತರ. ಆಗ ತಲೆ ಬಿಸಿಯಾಗಿದ್ರೆ, ತಲೆ ಏನೋ ಹುಳ ಅರ್ಧಂಗ ಆಗತ್ತೆ ಅಂತ ಹೇಳ್ತಾರೆ ಯಾರು. ಅಯ್ಯೋ ಏನೋ ಅರ್ಧಂಗ ಆಗ್ತಿದೆ, ರಾತ್ರಿ ಚೆನ್ನಾಗಿ ಮಲಗಿರ್ತೀನಿ, ಒಳಗೆ ಜುಮ್ಮು ಅಂದಂಗ ಆಗತ್ತೆ. ಇದ್ದಕ್ಕಿದ್ದಾಗ ಇಲ್ಲೆಲ್ಲ ಏನೋ ಒಂದು ಅರ್ಧಂಗ ಆಗತ್ತೆ, ಇದಿಷ್ಟು ಮಾತ್ರ ಪೇನ್ ಬರುತ್ತೆ. ಮೈಗ್ರೇನ್ ಅಲ್ಲ, ಯಾವ ಹೆಡ್ಡೇಕು ಇಲ್ಲ, ಯಾವಾಗ್ಲೂ ಇರಲ್ಲ. ಯಾಕೆ ಹಿಂಗ್ ಬರ್ತಂದ್ರೆ ಬೆಳಗ್ಗೆ ನಾನು ಅವ್ನು ಬೈಕೊಂಡಿರ್ತೀನಿ, ಇಲ್ಲ ನೆನ್ನೆ ಮೊನ್ನೆ ಎಲ್ಲ ಬೈದಿರ್ತೀನಿ, ತಿಂಗಳಿಂದ ಬೈತಾನೆ ಇರ್ತೀನಿ. ಲಕ್ಷ್ಮೀ ಶ್ರೀನಿವಾಸ ಕಾಲು ಮರಿಬೇಕು, ಲಕ್ಷ್ಮೀ ಶ್ರೀನಿವಾಸ ಊಟದ ವಿಷ ಹಾಕ್ಬೇಕು, ಲಕ್ಷ್ಮೀ ಶ್ರೀನಿವಾಸ ಬೈಬೇಕು, ಲಕ್ಷ್ಮೀ ಶ್ರೀನಿವಾಸ ರೋಡಿ ಓಡಿಸ್ಬೇಕು. ಇದನ್ನೇ ಇನ್ನೂ ಏನು ಮಾಡಿಲ್ಲ ಅಂತೆ, ಮಾಡ್ಬೇಕು ಅಂತ ಎಷ್ಟು ಸಲ ಹೇಳ್ತಿರ್ತೀನೋ ಸಂಕಲ್ಪಗಳಾಗ್ತಾನೆ ಇರ್ತದೆ ನನ್ನ ಮೇಲೆ.
ಲಕ್ಷ್ಮೀ ಶ್ರೀನಿವಾಸ್ಗೆ ಹಿಂಗ್ ಮಾಡ್ಬೇಕು, ಲಕ್ಷ್ಮೀ ಶ್ರೀನಿವಾಸ್ಗೆ ಕೈಕಾಲು ಮುರಿಬೇಕು. ಯಾವಾಗ ಹಿಂಗ್ ಕೆಟ್ಟದ್ದನ್ನೇ ಲಕ್ಷ್ಮೀ ಶ್ರೀನಿವಾಸ್ ಒಳ್ಳೇದು ಮಾಡ್ಬೇಕು, ಲಕ್ಷ್ಮೀ ಶ್ರೀನಿವಾಸ ಪ್ರೀತಿಸ್ಬೇಕು, ಲಕ್ಷ್ಮೀ ಶ್ರೀನಿವಾಸ್ಗೇನೋ ಕೊಡ್ಬೇಕು, ಅದೇನು ಅಂತಿಲ್ಲ. ಕಾಲ್ ಮುರಿಬೇಕು, ಕೈ ಮುರಿಬೇಕು, ಇವ್ರ ವಿಷ ಹಾಕ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ನೆಗೆಟಿವ್ ಮಾಡಿ 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 ಮೈಂಡಲ್ಲಿ ಏನಾಗುತ್ತೆ, ಪಾಸಿಟಿವ್ ಥಿಂಕಿಂಗ್ ಜಾಗ ಇಲ್ಲ. ನೆಗೆಟಿವ್ ಅಂತ ಡಸ್ಟ್ಬಿನ್ ತರ ಆಗ್ಬಿಟ್ಟು ಎಲ್ಲ ನೆಗೆಟಿವ್ ಆಗಿ ಕೂತಿರುತ್ತದೆ. ಆಗ ಅವನು ಹೊರಗೆ ಬಂದಾಗ, ಮನೆಯಿಂದ ಹೊರಗೆ ಬಂದಾಗ, ಮನೆ ಒಳಗಿದ್ದಾಗ, ಆಫೀಸಲ್ಲಿದ್ದಾಗ, ಫ್ರೆಂಡ್ಸ್ ಜೊತೆ ಇದ್ದಾಗ, ಸಿನಿಮಾ ಥಿಯೇಟರ್ ಕೂತಾಗ, ಬಾರು ರೆಸ್ಟೋರೆಂಟ್ ಕೂತಾಗ, ಯಾವಾಗ ನಂದೇ ಚಿಂತೆ ನನ್ನ ಬಗ್ಗೆನೇ ಮಾಡಿದಾಗ ನನ್ಗೇನ್ ಮಾಡ್ಬೇಕು ಅಂತಿರ್ತಾನೋ ಅವನ ವ್ಯಕ್ತಿತ್ವ ಹಾಗೇ ರೂಪಿಸ್ಕೊಂಡ್ಬಿಡುತ್ತೆ, ಅವನ ಪರ್ಸನಾಲಿಟಿ ಹಾಗೇ ಬಂದ್ಬಿಡುತ್ತೆ. ಜಾತಕದಲ್ಲಿ ಹೇಳೇ ಇಲ್ಲ ಆ ಥರ ಆಗುವಂತ. ಯಾವ ಗ್ರಹಗಳು ಕೂಡ ಅವತ್ತಿನ ದಿವಸ ಅವ್ನಿಗೆ ಆ ಥರ ಆಗ್ಬೇಕು ಅಂತ ಎಲ್ಲೂ ಹೇಳ್ತಾನೆ ಇಲ್ಲ. ಆ ಗೋಚಾರ ದಶಾಭುಕ್ತಿ ನೋಡಿದಾಗ ಆ ಥರ ಇಲ್ವೇ ಇಲ್ಲ. ಆದ್ರೆ ಇವನಾಗಿದ್ದು ಇವ್ನು ಮಾಡ್ಕೊಂಡಿದ್ದಾನೆ ಏನಂತ, ಕೆಟ್ಟದ್ದು ಮಾಡಬೇಕು, ಕೆಟ್ಟದ್ದು ಕೆಟ್ಟದ್ದು ಅಂತ. ಯಾವಾಗ ಜಾಸ್ತಿ ಕೆಟ್ಟದ್ದು ಅಂತಾನೋ ಆವಾಗ ಏನಾಗುತ್ತೆ, ಪೊಟ್ಯಾಷಿಯಮ್ ಸೋಡಿಯಂ ಇಂಬ್ಯಾಲೆನ್ಸ್ ಆಗೋಯ್ತು. ಯಾವಾಗ ಪೊಟ್ಯಾಷಿಯಂ ಸೋಡಿಯಂ ಇಂಬ್ಯಾಲೆನ್ಸ್ ಆಯ್ತು, ಅವನಿಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ, ಸುಸ್ತಾಗತ್ತೆ, ಬೆಟ್ಟ ಹತ್ತಕ್ಕಾಗಲ್ಲ, ಸ್ಟೇರ್ ಕೇಸ್ ಹತ್ತಕ್ಕಾಗಲ್ಲ, ಒಂದು ಬಕೆಟ್ ನೀರು ಎತ್ತಕ್ಕಾಗಲ್ಲ, ಒಂದು 25 ಕೆಜಿ ಅಕ್ಕಿ ಮುಟ್ಟೆ ಎತ್ತಕ್ಕಾಗಲ್ಲ. ಸುಸ್ತು ನೋಡಿದ್ರೆ 20 ವರ್ಷ 25 ವರ್ಷ ಯಂಗ್ ಅಂಡ್ ಡೈನಮಿಕ್, ಬಹಳ ಚೆನ್ನಾಗಿರ್ತಾನೆ. ಅತಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತು ಸಂಕಟ. ಯಾಕೆ? ಪೊಟ್ಯಾಷಿಯಂ ಸೋಡಿಯಂ ಯಾವಾಗ ಕಮ್ಮಿ ಆಯಿತು, ಗ್ಲೂಕೋಸ್ ಕಮ್ಮಿ ಆಗ್ಬಿಡುತ್ತೆ. ಯಾವಾಗ ಗ್ಲೂಕೋಸ್ ಕಮ್ಮಿ ಆಯ್ತು, ಕ್ಯಾಲ್ಸಿಯಂ ಕಮ್ಮಿ ಆಯ್ತು. ಯಾವಾಗ ಕ್ಯಾಲ್ಸಿಯಂ ಕಮ್ಮಿ ಆಯ್ತು, ವೈಟಮಿನ್ ಡಿ ಕಮ್ಮಿ ಆಗುತ್ತೆ. ಅವಾಗ ಎಲ್ಲಾ ತರ ನೋವು ಶುರುವಾಗುತ್ತೆ ಮೈನಲ್ಲಿ. ನನಗೆ ನೋವು ಕೊಡ್ಬೇಕಂತಿದ್ದನು ಅವನೇ ನೋವು ಅನುಭವಿಸೋಕೆ ಶುರು ಮಾಡ್ಬಿಡ್ತಾನೆ. ನೋಡಿದ್ರೆ ಕೆಮಿಕಲ್ ರಿಯಾಕ್ಷನ್ ಹೆಂಗೆ ಇಂಬ್ಯಾಲೆನ್ಸ್ ಆಯ್ತು. ಹಾಗಾದ್ರೆ ಅದನ್ನ ಸರಿಪಡಿಸೋದು ಹೇಗೆ ಅನ್ನೋದನ್ನ ಒಂದು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟೋ ಜನ ಚೆನ್ನಾಗಿ ತಿಂದ್ಬಿಟ್ಟು, ಚೆನ್ನಾಗಿ ಯಾವಾಗ ತಿಂತೀವೋ ಆಗ ಇದ್ದಕ್ಕಿದ್ದಾಗೆ ಕೋಪ ಬರುತ್ತೆ, ಮತ್ತೆ ಹಸುವೆ ಜಾಸ್ತಿ ಆಗುತ್ತೆ. ಹಸಿವೆ ಅದೇ ಜಲಸು, ಆ ಒಂದು ಕ್ರೋಧ, ಕೋಪ ಕಮ್ಮಿ ಆಗ್ಬೇಕು ಅಂದ್ರೆ ಕಮ್ಮಿ ತಿನ್ಬೇಕು, ದಿನ ಉಪವಾಸ ಮಾಡ್ಬೇಕು ಒಂದೊತ್ತಾದ್ರು. ಒಂದು ಎರಡನೇದು, ಯಾವಾಗ ನಮಗೆ ಈ ತರ ನಾನು ಇಷ್ಟೊತ್ತು ಏನ್ ಕತೆ ಹೇಳಿದ್ನೋ ಅವನಿಗೆ ಕೆಟ್ಟ ಭಾವನೆಗಳು ಯಾವಾಗ ಶುರುವಾಗುತ್ತೋ ಅದನ್ನ ಕಂಟ್ರೋಲ್ ಮಾಡಕ್ಕೆ ಸ್ವಿಚ್ ಬೋರ್ಡ್ ಇಲ್ಲಿದೆ, ಮೇನ್ ಸ್ವಿಚ್. ಅದಕ್ಕೆ ಯಾವಾಗ್ಲೂ ಈ ರೀತಿ ಪ್ರೆಸ್ ಮಾಡ್ತಾ ಇರ್ಬೇಕಂತೆ, ಪ್ರತಿಯೊಂದು ಬೆರಳನ್ನ ಈ ರೀತಿ ಪ್ರೆಸ್ ಮಾಡಿದಾಗ ಮನಸ್ಸು, ತಲೆ ಬಿಸಿ ಆದ ಕಮ್ಮಿ ಆಗತ್ತೆ. ಅಯ್ಯೋ ತುಂಬಾ ತಲೆ ಬಿಸಿ ಆಗಿದೆಪ್ಪ, ಯಾಕಪ್ಪ ತಲೆ ಬಿಸಿ ಮಾಡ್ತೀಯಾ, ಸುಮ್ಮನೆ ತಲೆ ತಿನ್ಬೇಡ ಅಂತಾರೆ ಆಡೋ ಭಾಷೆನಲ್ಲಿ. ಅವಾಗ ಏನ್ ಮಾಡ್ಬೇಕು, ಮಾಡೋನು ಮಾಡಿಸ್ಕೊಳ್ಳೋನು ಈ ರೀತಿ ಪ್ರೆಸ್ ಮಾಡ್ಬೇಕಂತೆ. ನಾನು ನಿಮ್ ಬಂದು ತಲೆ ತಿಂತಾ ಇದ್ದೀನಿ ಅಂದ್ರೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನೀವು ಕ್ಯಾಮ್ರಾ ನೋಡಿದಾಗ ಪ್ರೆಸ್ ಮಾಡ್ಕೋಬೇಕು. ಓ ಲಕ್ಷ್ಮೀ ಶ್ರೀನಿವಾಸ್ ಏನೋ ಹೇಳ್ತಾನಪ್ಪ, ಅಯ್ಯೋ ನೀನು ಹೇಳ್ದ ತಲೆ ಬಿಸಿ ಮಾಡ್ತೀನಿ ಅಂದ್ರೆ ಪ್ರೆಸ್ ಮಾಡ್ತಿದ್ರೆ ನಾವು ಏನೇ ಹೇಳಿದ್ರು ಕೂಡ ಕಾಮಾಗಿ ಕೇಳ್ತೀರಾ. ಓ ಏನ್ರಿ ಸಹನೆ, ಏನ್ ಪೇಷನ್ಸ್ ಇದೆ ರೀ, ಏನ್ ನಗ್ನಗ್ತಾ ಕೇಳ್ತಾರ್ರಿ ಇವರು ಅನ್ನೋ ಭಾವನೆ ಆ ರೀತಿ ಬರುತ್ತಂತೆ. ನೋಡಿ, ನಮ್ಮ ಶರೀರದಲ್ಲಿ ನಮ್ಮ ಒಂದು ಬೆರಳನ್ನ ಪ್ರೆಸ್ ಮಾಡೋರು ಇವಾಗಲೇ ಈ ರೀತಿ ಮೇಲ್ಭಾಗದವನ್ನ ಪ್ರೆಸ್ ಮಾಡುವಾಗ ನೋಡಿ ಈ ರೀತಿ ಮೇಲ್ಭಾಗದಲ್ಲಿ ಪ್ರೆಸ್ ಮಾಡ್ತಾ ಇದ್ರೆ ಹೆಡ್ಡು ಬ್ರೈನ್ಗೆ ಒಳ್ಳೆ ಆಕ್ಯುಪ್ರೆಷರ್ ಆಗತ್ತಂತೆ. ಹೃದಯದಲ್ಲಿ ಕಠಿಣವಾದ ನಾನ್ ಮಾಡೋದ ಹಿಂಗೆ, ಅದೇನ್ ಮಾಡ್ತೀಯ ನೋಡು, ಕೈ ಮುರಿದು ಬಿಡ್ತೀನಿ, ಕಾಲು ಮುರಿದು ಬಿಡ್ತೀನಿ, ಕೊಲೆ ಮಾಡಿಸ್ಬಿಡ್ತೀನಿ, ನೀನು ಹಂಗೆ ಸಾಯಿ, ಒಂದೊತ್ತು ಊಟ ಕೊಡ್ಬೇಡ ಅವನಿಗೆ, ಹಂಗೆ ಬಿದ್ದಿರ್ಲಿ ಅಂತ ಒಂದು ಕಠಿಣತೆ, ಬಹಳ ಸ್ಟ್ರಿಕ್ಟ್ ಡಿಸಿಪ್ಲಿನ್, ಬಹಳ ಕ್ರೋಧ. ಅವ್ನು ನನ್ನ ಪ್ರಕಾರ ಆಗ್ಲಿವಲ್ಲ, ನಾನು ಹೇಳ್ದಂಗೆ ಕೇಳಿಲ್ವಲ್ಲ, ಅವನಿಗೆ ಹಿಂಸೆ ಮಾಡ್ಬೇಕು ಅನ್ನೋ ಒಂದು ಬಂದ್ಬಿಡುತ್ತೆ ಕೋಪ. ಅದೆಲ್ಲ ಬರುತ್ತೆ, ಅಯ್ಯೋ ಪಾಪ ನಂತರನ ಅವನೊಬ್ಬ ಮನುಷ್ಯ ಅಲ್ವಾ, ಅಯ್ಯೋ ನನ್ಗೂ ಹಸುವಾದಾಗ ಎಷ್ಟು ಸಂಕಟ ಪಡ್ತೀನಿ, ಅವನಿಗೂ ಹಸುವಾದಾಗ ಸಂಕಟ ಆಗ್ತಿದ್ದಿಲ್ಲ, ಅದನ್ನ ಅಂದ್ಬಿಟ್ಟು ನಾನು ಊಟ ಕೊಡ್ಬೇಕು ಅನ್ನೋ ದಯೆ ದಾಕ್ಷಿಣ್ಯ ಬರಬೇಕು ಅಂದ್ರೆ ಇಲ್ಲಿ ಪ್ರೆಸ್ ಮಾಡ್ಬೇಕಂತೆ ಮಧ್ಯ, ಪ್ರತಿಯೊಂದು ಮಧ್ಯ ಪರ್ವ. ಇದಕ್ಕೆ ಮೆಡಿಕಲ್ ಸೈನ್ಸ್ ಅಲ್ಲಿ ಪ್ಯಾಲೆಂಜಸ್ ಅಂತಾರೆ, ಇದಕ್ಕೆಲ್ಲ ಪ್ಯಾಲೆಂಜಸ್ ಅಂತಾರೆ, ಇದಕ್ಕೆ ಮೆಟಾಕಾರ್ಪಲ್ಸ್ ಅಂತಾರೆ, ಇದಕ್ಕೆ ಕಾರ್ಪಾಲ್ಸ್ ಅಂತಾರೆ. ಈ ಜಾಗ ಕಾರ್ಪಾಲ್ಸ್ ಅಂತಾರೆ, ಇದಕ್ಕೆ ಮೆಟಾಕಾರ್ಪಲ್ಸ್, ಇದಕ್ಕೆ ಪ್ಯಾಲೆಂಜಸ್ ಅಂತಾರೆ. ಡಿಜಿಟಲ್ ಪ್ಯಾಲೆಂಜಸ್ ನ ಮೈಂಡ್ ಹೆಡ್ ಕಂಟ್ರೋಲ್ ಮಾಡುತ್ತೆ, ಮಿಡಲ್ ಪ್ಯಾಲೆಂಜಸ್ ನ ಚೆಸ್ಟ್ ಮತ್ತೆ ಹೃದಯವನ್ನ ಕಂಟ್ರೋಲ್ ಮಾಡುತ್ತೆ ಸ್ವಿಚ್ ಬೋರ್ಡು. ಇದು ಅಬ್ಡಮನ್, ಹೊಟ್ಟೆ, ಇದಕ್ಕೆ ಇದು ಮಿಡಲ್ ಪ್ಯಾಲೆಂಜಸ್, ಇದಕ್ಕೆ ಕೊನೆಯದು. ಅದರಿಂದ ಡಿಜಿಟಲ್ ಮಿಡಲ್ ಪ್ರಾಕ್ಸಿಮಾಲ್ ಅಂತ ಇದನ್ನೆಲ್ಲ ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೆ, ಏಕಕಾಲದಲ್ಲಿ ಮೂರನ್ನು ಪ್ರೆಸ್ ಮಾಡ್ತಾ ಇದ್ರೆ ಒಂದೊಂದು ಬೆರಳಲ್ಲೂ ಕೂಡ ನಮಗೆ ಕೆಮಿಕಲ್ ರಿಯಾಕ್ಷನ್ಸು ಬ್ಯಾಲೆನ್ಸ್ ಆಗುತ್ತೆ. ಏನ್ ಕೆಮಿಕಲ್ ರಿಯಾಕ್ಷನ್ಸು? ಎಲೆಕ್ಟ್ರೋಲೈಟ್ಸ್, ಸೋಡಿಯಂ, ಪೊಟ್ಯಾಷಿಯಮು, ಮಿನರಲ್ಸ್, ಕ್ಯಾಲ್ಸಿಯಮ್ಮು,
ಐರನ್ನು, ಮತ್ತೆ ಮೆಗ್ನೀಷಿಯಮ್ಮು, ಮ್ಯಾಂಗನೀಸು, ಇವೆಲ್ಲ ಮಿನರಲ್ಸು. ವೈಟಮಿನ್ ಎ, ವೈಟಮಿನ್ ಬಿ, ವೈಟಮಿನ್ ಸಿ ಅನ್ನಾಂಗಗಳಂತ ಕರೀತಾರೆ. ಎನ್ಸೈಮ್ಸು, ಫೈಬರು, ಇದೆಲ್ಲ ಬ್ಯಾಲೆನ್ಸ್ ಆಗ್ತಿದೆ ಅಂದ್ರೆ ಅವ್ನ ವಿಷ ಕುಡಿದು ಸಾಯಲ್ಲ. ಎಂತ ಚಳಿಲ್ ಬಿದ್ದು ಒದ್ದಾಡ್ರೂ ರೋಗ ಬರಲ್ಲ. ಯಾವ ನೀವು ಊರಿಗೆ ಹೋಗಿ ನೀರು ಕುಡಿದ್ರು ಕೂಡ ಅವ್ನಿಗೇನು ಕೆಮ್ಮು, ನೆಗಡಿ, ಜ್ವರ ಬರೋಲ್ಲ. ಯಾವ ಊರಲ್ಲಿ ಫುಟ್ಪಾತಲ್ಲಿ ಏನು ತಿಂದ್ರು ಅವ್ನಿಗೆ ರೋಗ ಬರೋದಿಲ್ಲ. ಕಾರಣ ಇಮ್ಯುನಿ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ, ಬಾಡಿನ ರೆಸಿಸ್ಟೆನ್ಸ್ ಪವರ್ನ ಕಂಟ್ರೋಲ್ ಮಾಡಿರುತ್ತೆ ಈ ಕೆಮಿಕಲ್ಸ್. ಯಾವಾಗ ಈ ಮಿನರಲ್ಸು, ಎಲೆಕ್ಟ್ರೋಲೈಟ್ಸು ಮತ್ತೆ ವೈಟಮಿನ್ಸು ಎಲ್ಲ ಸಮತೋಲ ಕರೆಕ್ಟ್ ಆಗಿದೆ ಅಂದ್ರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಅವನಿಗೆ ಎಷ್ಟೇ ಬೈದ್ರು ಬೈತೀರಾ, ಬೈಕೊಳ್ಳಿಪ್ಪ, ಬೈಕೊಳ್ಳಿ, ಆರಾಮ, ಏನು ಬೈಲಿ ಪರವಾಗಿಲ್ಲ, ಬೈಕೊಳ್ಳಿ. ಬೈದ ಅಂತೇಳಿ ಕಪಾಲಿ ಕೊಡಕ್ಕೆ ಹೋಗಲ್ಲ ಅವನು. ಅವನ ತಾಳ್ಮೆ, ಅವನ ನಗುನಗುತ್ತಾ ಹಸನ್ಮುಖಿ ಆಗಿರ್ತಾನೆ, ಸ್ಮೈಲ್ ಮಾಡ್ತಾನೆ. ಅಯ್ಯೋ ಬಿಡಿ ಪರವಾಗಿಲ್ಲ, ಆಯ್ತಾ, ಸಂತೋಷ. ಸತ್ತೋಗ್ಬಿಟ್ನ, ಅಯ್ಯೋ ಪಾಪ ಸತ್ತೋದ್ನ, ಹಂಗೆ ಆಗ್ಬೇಕು ಅವ್ನು, ಸತ್ತೋದ್ನಲ್ಲ ಹಂಗೆ ಅವ್ನು ಸತ್ನ. ಯಾಕಂದ್ರೆ ನಾನು ಸಾಯ್ತೀನಿ ಭಾವನೆ ಮರ್ತ್ಬಿಟ್ಟಿರ್ತಾನೆ. ಸತ್ತೋಗ್ನ ಅವ್ನು ಹಂಗೆ ಸಾಯ್ಬೇಕು, ಆಗ ಅವ್ನ ಹೃದಯದಲ್ಲಿ ಹೃದಯವಂತಿಕೆ ಇಲ್ಲ ಅಂತ ಅರ್ಥ. ಅಯ್ಯೋ ಪಾಪ ಅವನು ಸತ್ತೋದ್ನ, ನಾವು ಒಂದಿನ ಸಾಯ್ಬೇಕ್ರಿ, ನಮಗೂ ಒಂದು ಸಾವಿದೆ ಅಂತ ಮಾಡ್ಕೊಂಡ್ರೆ ಒಳ್ಳೆ ಹೃದಯವಂತಿಕೆ ಇದೆ ಅಂತ ಅರ್ಥ. ಅವನಿಗೆ ವಾಂತಿ ಭೇದಿ ಆಗೋಯ್ತಾ, ರಕ್ತ ಆಗ್ಲಿ, ಇನ್ನೂ ರಕ್ತ ಕಕ್ಲಿ, ಇನ್ನೂ ವಾಂತಿ ಭೇದಿ ಆಗ್ಲಿ ಅಂತ ಅಂತೀವಲ್ಲ, ಒಳ್ಳೆ ಹೃದಯವಂತಿಕೆ ಇಲ್ಲ ಅಂತ ಅರ್ಥ. ಇವತ್ತು ಅವನಿಗೆ ವಾಂತಿ ಭೇದಿ ಆದ್ರೆ ನಾಳೆ ನನಗೂ ಆಗ್ಬೋದು ಅನ್ನೋ ಭಾವನೆ ಮರ್ತು ಬಿಡ್ತೀವಿ. ಹಾಗೇನಾಗತ್ತೆ, ಅವ್ನು ಇನ್ನೂ ಹೆಚ್ಚೆಚ್ಚಿಗೆ ಆಗ್ಬೇಕು, ಅವ್ನಿಗೆ ಇನ್ನೂ ಹೆಚ್ಚೆಚ್ಚಿಗೆ ತೊಂದರೆ ಕೊಡಬೇಕು ಅಂತ ಅಬ್ಡಮನಲ್ಲಿ ಶುರುವಾಗತ್ತೆ. ಅಬ್ಡಮನ್ ಏನ್ ಹೇಳುತ್ತೆ, ಅವ್ನಿಗೆ ಇನ್ನೊಂದಷ್ಟು ಮಾಟ ಮಾಡಿಸು, ಅವ್ನಿಗೆ ಇನ್ನೊಂದಷ್ಟು ದುಡ್ಡು ಕೊಟ್ಟು ಕೈಕಾಲು ಮುಗಿಸು, ಅವ್ನು ಇನ್ನೊಂದಷ್ಟು ಹೋಗಿ ಉಗಿ, ಅವ್ನು ಇನ್ನೊಂದಷ್ಟು ಹೋಗಿ ಬಡಿ, ಅವ್ನು ಇನ್ನೊಂದಷ್ಟು ಇಟ್ಕೊಂಡು ಚೆನ್ನಾಗಿ ಏನಾದ್ರು ಮಾಡಿ ಅವಮಾನ ಮಾಡು ಅಂತ ಇಲ್ಲಿಂದ ಹೇಳುತ್ತೆ. ಯಾವಾಗ ಏನಾಗುತ್ತೆ, ಅವ್ನು ತೊಂದರೆ ಆದಾಗ ಜಾರ್ ಬಿದ್ಬಿಟ್ಟ ನೋಡು, ನನ್ನ ಶತ್ರು ಜಾರ್ ಬಿದ್ದ ಅಂತೇಳಿ ಇಲ್ಲಿ ಹೇಳುತ್ತೆ. ಆಹಾಹಾ ಅಂತ ನಗಕ್ಕೆ ಶುರು ಮಾಡ್ತಾನೆ. ಹೊಟ್ಟೆ ಹೃದಯಕ್ಕೆ ತಗೊಂಬಂತು, ಹೃದಯ ಏನ್ ಮಾಡ್ತು, ಮುಖಕ್ಕೆ ತಂತು, ಮುಖದಿಂದ ನಗಾಡಕ್ಕೆ ಶುರು ಮಾಡ್ಬಿಡ್ತಾನೆ. ನೋಡಿ, ಇದೇ ರಿಯಾಕ್ಷನ್. ಆಕ್ಷನ್ಸ್ ಏನಾಗುತ್ತೆ ಒಳಗಡೆ, ಅದನ್ನ ರಿಯಾಕ್ಷನ್ ಮಾಡಿ ತೋರಿಸ್ತಾನೆ ಒಬ್ಬ ಮನುಷ್ಯ. ಅದರಿಂದ ಮಾನವನ ಕರ್ಮ ಅಂದ್ರೆ ಆಕ್ಷನ್ಸ್, ಅದು ಒಳ್ಳೆ ಕರ್ಮನ ಆಗಿರ್ಬೋದು, ಒಳ್ಳೆ ಕರ್ಮ ಅಥವಾ ಕೆಟ್ಟ ಕರ್ಮನೇ ಆಗಿರ್ಬೋದು. ಆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಮಾಡಿಸೋದೇ ಈ ಮನಸ್ಸು, ಹೃದಯ, ಹೊಟ್ಟೆ. ಈ ಮನಸ್ಸು, ಹೃದಯ, ಹೊಟ್ಟೆನ ಮೂರು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಅವನ ಜೀವಿತದಲ್ಲಿ ಅವನು ಎಂತ ಸೆಲೆಬ್ರಿಟಿ ಆಗ್ತಾನೆ ಅಂದ್ರೆ, ಉನ್ನತವಾದಂತ ಹುದ್ದೆ, ಉನ್ನತವಾದಂತ ವ್ಯಕ್ತಿತ್ವ, ಗ್ರೇಟ್ ಪರ್ಸನಾಲಿಟಿ, ಹೈಯೆಸ್ಟ್ ಡಿಸಿಗ್ನೇಷನ್, ಇದೆಲ್ಲ ಹೋಗ್ಬಿಟ್ಟು ರಾಜನಂತೆ ಗಜಕೇಶರಿ ಯೋಗದಲ್ಲಿ ಮೆರಿತಾನಂತೆ. ಇದಕ್ಕೆಲ್ಲ ನಮ್ಮ ಕೈಯಲ್ಲೇ ಇದೆ. ಯಾವ ಗ್ರಹದಲ್ಲೂ ಇಲ್ಲ, ಯಾವ ಜಾತಕ ದೋಷದಲ್ಲೂ ಇಲ್ಲ, ಯಾವ ವಾಸ್ತು ದೋಷದಲ್ಲೂ ಇಲ್ಲ. ಅದೆಲ್ಲ ದೋಷ, ಒಳ್ಳೇದು ಕೆಟ್ಟದ್ದು ಇದ್ದು ಈ ಬ್ರಹ್ಮಾಂಡ, ಈ ಪ್ರಕೃತಿನಲ್ಲಿ ಇದೆಯಂತೆ. ಈ ಪ್ರಕೃತಿಯ ಆ ರಹಸ್ಯವನ್ನು ನಾವು ತಿಳ್ಕೊಂಡ್ರೆ, ಶರೀರ ಅನ್ನೋದೊಂದು ಬ್ರಹ್ಮಾಂಡ, ಶರೀರ ಅನ್ನೋದೊಂದು ದೊಡ್ಡ ಪ್ರಪಂಚ, ಆ ಪ್ರಪಂಚದ ಮನಸ್ಸು, ಹೃದಯ, ಹೊಟ್ಟೆ, ಈ ಮೂರನ್ನು ಸಮತೋಲನದಲ್ಲಿ ಇಟ್ಕೊಂಡ್ಬಿಟ್ಟ ಅಂದ್ರೆ ಆರಾಮಾಗಿತ್ತಂತೆ. ಇವತ್ತಿನ ಈ ಒಂದು ಪ್ರಕೃತಿ ರಹಸ್ಯದಲ್ಲಿ ನಾನು ನಿಮ್ಗೆ ಕೊಡೋ ಸಂದೇಶ ಏನಂದ್ರೆ, ಮನಸ್ಸು ಕೆಟ್ಟಾದಾಗ ಕೈ ಕಾಲಲ್ಲಿ ಏನೋ ಕೆಲಸ ಮಾಡಿಸ್ಬಿಡುತ್ತೆ. ಹೃದಯದಲ್ಲಿ ಕಠಿಣತೆ ಜಾಸ್ತಿ ಆದಾಗ ಎಲ್ಲ ಬೇಡ ಅಂತ ಹೇಳಿ ಅಥವಾ ಎಲ್ಲಾನು ಬೇಕು ಅನ್ಸುತ್ತೆ. ಹೊಟ್ಟೆನಲ್ಲಿ ಏನಾದ್ರು ತಿಂದ ಪದಾರ್ಥ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆದಾಗ ಕಿಚ್ಚು, ಅಸೂಯೆ ಜಾಸ್ತಿ ಆಗ್ಬಿಡುತ್ತೆ. ಕಾಮ ಜಾಸ್ತಿ ಆಗ್ಬೋದು, ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ಬೋದು, ಕ್ರೋಧ ಜಾಸ್ತಿ ಆಗ್ಬೋದು, ಲೋಭ ಜಾಸ್ತಿ ಆಗ ಮೋಸ ಮಾಡುವಂತಾಗ್ಬೋದು. ಲಂಚ ತಗೊಳ್ಳೋದು, ಮೋಸ ಮಾಡೋದು, ದರೋಡೆ ಮಾಡೋದು, ಸುಳ್ಳು ಹೇಳೋದು, ಆಣೆ ಹಿಡಿಯೋದು, ಕದಿಯೋದು, ಇದೆಲ್ಲ ಜಾಸ್ತಿ ಆಗೋದು ಈ ಹೊಟ್ಟೆಯಿಂದ ಬರೋದು. ಅದರಿಂದ ಈ ಮೂರನ್ನು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾರ್ಮೋನ್ಸ್ನ, ಕೆಮಿಕಲ್ಸ್ನ ಬ್ಯಾಲೆನ್ಸ್ ಮಾಡಲಿ ಅಂತ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಇದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ತಲೆ, ಹೃದಯ, ಹೊಟ್ಟೆ, ತಲೆ, ಹೃದಯ, ಹೊಟ್ಟೆ, ತಲೆ, ಹೃದಯ, ಹೊಟ್ಟೆ, ತಲೆ, ಹೃದಯ, ಹೊಟ್ಟೆ, ಇದು ಎಡಭಾಗದ ಶರೀರಕ್ಕೆ. ಹಾಗೆ ಬಲಭಾಗದಲ್ಲಿ ಇರೋ ಶರೀರವನ್ನ ತಲೆ, ಹೃದಯ, ಹೊಟ್ಟೆ, 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 ಇದನ್ನ ಒಂದು ಅರ್ಧ ಗಂಟೆ ಪ್ರೆಸ್ ಮಾಡಿದ್ರೆ ಪಕ್ಕದಲ್ಲೇ ಭೂಕಂಪ ಆದ್ರೂ ಕೂಡ ಕಾಮ್ ಆಗಿರ್ತಾನೆ. ಮನೆ ಮುಂದೆ ಸ್ವಂತ ಅಪ್ಪ, ಅಮ್ಮ, ಹೆಂಡತಿ, ಮಕ್ಳು ಯಾರು ಸತ್ರು ಕೂಡ ನಗನಗುತ್ತಾ ಇರ್ತಾನೆ. ಯಾಕೆ ನಾನು ಹಾರ್ಮೋನ್ಸ್ನ ಎಮೋಷನ್ ಆಗಿ ಇಟ್ಟಿರಲ್ಲ, ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ತೇನೆ. ಯಾವಾಗ ಹಾರ್ಮೋನ್ಸ್, ಕೆಮಿಕಲ್ಸ್ ಯಾವಾಗ ಎಮೋಷನ್ ಆಗಿ ಇಟ್ಬಿಟ್ರೆ, ಏರುಪೇರು ಆಗ್ಬಿಟ್ರೆ ಸಿಕ್ಕುತ್ ಬಿಸಾಕ್ಬಿಡ್ತೀವಿ, ಬಾಯಿ ಬಂದಾಗೆಲ್ಲ ಬೈದ್ ಬಿಡ್ತೀವಿ, ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡ್ತೀವಿ, ನೋಡಿದ ತಕ್ಷಣ ಉದ್ವೇಗ, ಆವೇಶ, ಕೋಪ ಎಲ್ಲ ಶುರುವಾಗ್ಬಿಡುತ್ತೆ. ಅದರಿಂದ ಸದಾ ನಾವು ಈ ಶಿರಭಾಗವನ್ನ, ತಲೆಯನ್ನ ಇದನ್ನ ಪ್ರೆಸ್ ಮಾಡಿ, ಹೃದಯನ್ನ ಈ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿ,
ಈ ಭಾಗವನ್ನ ಪ್ರೆಸ್ ಮಾಡಬೇಕು ಅಂತೇಳಿ ಹಿಂದಿನ ಕಾಲದಲ್ಲಿ ಅದಕ್ಕೆ ಸುಮ್ಮನೆ ಕೂತಿದ್ದಾಗ, ಬಸ್ಸಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ಆಟೋದಲ್ಲಿ ಹೋಗುವಾಗ, ಟಿವಿ ಮುಂದೆ ಕೂತು ಸುಮ್ಮನೆ ಟೈಮ್ ಕಳೆಯೋ ಬದಲು ಟಿವಿ ನೋಡ್ತಾ ಇರಿ, ಪ್ರೆಸ್ ಮಾಡ್ತಾ ಇರಿ. ಅದರಿಂದ ಏನು ಬರುತ್ತೋ ನೆಗೆಟಿವ್, ಹಾಗೆ ಇದನ್ನೆಲ್ಲ ಪ್ರೆಸ್ ಮಾಡ್ತಾ ಇದ್ರೆ ನಮ್ಮ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಇವತ್ತಿನ ಸಂಚಿಕೆ ಇಷ್ಟೇ ನಾನು ಹೇಳೋದು. ಯಾವಾಗ ನಗ್ನಗ್ತಾ ಇರಿ, ಒಳ್ಳೆ ಹೃದಯವಂತಿಕೆ, ಒಳ್ಳೆ ಮನಸ್ಸು, ಒಳ್ಳೆ ಹೊಟ್ಟೆಯಲ್ಲಿ ಒಳ್ಳೊಳ್ಳೆ ಭಾವನೆಗಳು ಉತ್ಪತ್ತಿ ಆಗಬೇಕು ಅಂದ್ರೆ ನಾನು ಹೇಳಿದಂಥ ಈ ಒಂದು ಪ್ರೆಷರ್ ಅನ್ನ ಪ್ರತಿನಿತ್ಯ ನೀವು ಮಾಡ್ತಾ ಇದ್ರೆ ಒಳ್ಳೆ ಪರ್ಸನಾಲಿಟಿ ಆಗಿ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೋತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.